ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮಂಗಳವಾರ ಆಗಿರೋದ್ರಿಂದ ನಾನು ಅವತ್ತೇ ತುಳಸಿ ಪೂಜೆನ ಮಾಡಿಕೊಂಡೆ. ಏಕೆಂದರೆ 4 ಗಂಟೆಯಿಂದ ಬುಧವಾರ ತನಕನೂ ಮಾಡ್ಬೋದಾಗಿತ್ತು. ಅದಕ್ಕಾಗಿ ನನ್ನ ಮಗಳು ಕೂಡ ಹಬ್ಬಕ್ಕೆ ಅಂತ ಹೇಳಿ ಈ ರೀತಿ ರೆಡಿ ಆಗಬೇಕು ನಾನು ಅಂತ ಹಠ ಮಾಡ್ತಾಯಿದ್ಲು. ಪಾಪ ನಮ್ಮ ಅಮ್ಮನೂ ಕೂಡ ಅವಳನ್ನು ರೆಡಿ ಮಾಡಿದ್ರು. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ. ಅವರು ರೆಡಿ ಮಾಡೋದ್ರೊಳಗಡೆ ನಾನು ಒಳಗಡೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆ ತುಳಸಿ ಕಟ್ಟಿಗೆ ಕೂಡ ಈ ರೀತಿ ಅಲಂಕಾರ ಮಾಡಿದೆ. ಅಷ್ಟರಲ್ಲಿ ನಮ್ಮಮ್ಮ ಬಂದು ರಂಗೋಲಿನೆಲ್ಲ ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು. ನಾನು ಒಳಗಡೆ ಇದ್ದಿದ್ದು ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ತೊಗೊಬಂದು ಈ ರೀತಿ ಇಡ್ತಾ ಇದ್ದೀನಿ. ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿಯಿಂದ ಒಂದು ಸ್ವೀಟ್ನ ಮಾಡಿದ್ದೆ. ಹಾಗೆ ಹುರುಗಡ್ಲೆನೂ ಬಳಸ್ಕೊಂಡು ಅದರಿಂದನೂ ಕೂಡ ಹುರುಗಡ್ಲೆ ಪೌಡ್ರನ್ನೂ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಈಸಿ ಅದು. ಹುರುಗಡ್ಲೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಕೊಬ್ಬರಿ ತುರಿನ ಸೇರಿಸಿ